ನಿಜವಾಗಲೂ ಶೂದ್ರ ಸಮುದಾಯಗಳು, ಶೂದ್ರ ಲೇಖಕರು ಮತ್ತು ಥಿಂಕರ್ಸು ಯಾವ ಕಡೆಗೆ ಹರಿಬೇಕು ಅನ್ನೋದನ್ನು ಭಾಳ ಒಳ್ಳೆಯ ಎಕ್ಸಾಂಪಲನ್ನು ಜ್ಯೋತಿಬಾ ಫುಲೆ ಸೆಟ್ ಮಾಡಿದ್ದಾರೆ. ಶೂದ್ರ ಸಮುದಾಯಗಳು ತಮ್ಮ ಐಕಾನ್ಗಳೆಂದು ಯಾರನ್ನು ಗುರುತಿಸ್ಕೋತಾರೆ, ಯಾರ ಜೊತೆಗೆ ತಮ್ಮನ್ನು ನಿಂತ್ಕೋತಾರೆ ಅನ್ನೋದು ಭಾಳ ಮುಖ್ಯವಾದ ಪ್ರಶ್ನೆ. ಇವತ್ತು ಆನೆಕೆರೆ ಮಂಡ್ಯದಲ್ಲಿ ನಡೆದಂಥ ಅಟ್ರಾಸಿಟಿ ಇದಕ್ಕೆ ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ಇಲ್ಲಿನ ಶೂದ್ರ ಸಮುದಾಯಗಳು ಕಟ್ಟಬೇಕಿತ್ತು. ಕಟ್ತಿಲ್ಲ ಅಂದರೆ ಇವತ್ತಿನ ಶೂದ್ರ ಅಲ್ಲ ಅನ್ನೋದು ನಮ್ಗೆ ಸ್ಪಷ್ಟ ಆಗ್ತಿದೆ ನಮ್ಮ ಕಣ್ಣೆದುರಿಗೇನೆ. ಇಂಡಿಯಾದಲ್ಲಿ ಸರಿಯಾದ ಪ್ರಶ್ನೆಗಳನ್ನ ಕೇಳೋರು ಕಮ್ಮಿ ಅಲ್ವಾ? ಸೊ ಕೇಳಲ್ಲ ಸರಿಯಾದ ಪ್ರಶ್ನೆ. ನಾವು ಹಿಸ್ಟಾರಿಕಲಿ ನೋಡ್ಕೊಂಬಂದ್ರೂ ತುಂಬ ಕಮ್ಮಿ ಜನ. ಈಗ ನಾವು ಆಗಲೆಯಿಂದ ಮಾತಾಡ್ತಿದ್ದೀವಿ, ಆಜೀವಕರು, ಚಾರ್ವಾಕರು, ಮತ್ತು ಮಕ್ಕರ ಗೋಸಾಲ, ಬುದ್ಧ, ಅದಾದಮೇಲೆ ಜ್ಯೋತಿಬಾ ಫುಲೆ, ಮತ್ತು ಬಾಬಾ ಸಾಹೇಬ್, ಅದಾದಮೇಲೆ ಬೇರೆ ಏನೇನೋ ಮಾತಾಡ್ಬೋದು. ಸೊ ಬಹುಶಃ ಆಧುನಿಕ ಭಾರತದಲ್ಲಿ ಜಾತಿ ಕುರಿತಂಗೆ ಮತ್ತು ಸಂಸ್ಕೃತಿ ಕುರಿತಂಗೆ, ಸಾಂಸ್ಕೃತಿಕ ರಾಜಕಾರಣದ ಕುರಿತಂಗೆ ಸರಿಯಾದ ಪ್ರಶ್ನೆಗಳನ್ನು ಕೇಳಕ್ಕೆ ಶುರು ಮಾಡಿದವರು ಜ್ಯೋತಿಬಾ ಫುಲೆ. ರೈಟ್ ಕ್ವಶನ್ಸ್, ಬಿಕಾಸ್ ಕ್ವಶನ್ಸ್ ಆರ್ ವೆರಿ ಇಂಪಾರ್ಟೆಂಟ್ ದ್ಯಾನ್ ಆನ್ಸರ್ಸ್. ಆಲ್ವೇಸ್ ತುಂಬ ಮುಖ್ಯ ಆ ಪ್ರಶ್ನೆಗಳು ಯಾವ್ಯಾವುದು ಅಂತ. ಅದನ್ನು ನೋಡೋಣ ಯಾವ್ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾ ಬಂದರು ಮತ್ತು ಅದು ಹೆಂಗೆ ಅದು ಮುಖ್ಯ ಆಯಿತು ಅಂತ ಸರ್ ಹೇಳಿದ್ರು. ಸೊ ಇವರು ಜ್ಯೋತಿಬಾ ಫುಲೆ ಆ್ಯಸ್ ಎ ಥಿಯೇಟರ್ ಆ್ಯಕ್ಟಿವಿಸ್ಟ್ ಇನ್ 1855, 1855 ಅವರು ತೃತೀಯ ರತ್ನ ಅಂತ ಒಂದು ನಾಟಕ ಬರೀತಾರೆ. ಆ ತೃತೀಯ ರತ್ನ ನಾಟಕದಲ್ಲಿ 5 ಪಾತ್ರ, 2 ಗಂಡ ಹೆಂಡತಿ, ಇನ್ನೊಬ್ಬ ವಿದೂಷಕ. ಆ ಗಂಡ ಹೆಂಡತಿ ಒಬ್ಬರು ಬ್ರಾಹ್ಮಣ ಗಂಡ ಹೆಂಡತಿ, ಇನ್ನೊಂದು ಶೂದ್ರ ಗಂಡ ಹೆಂಡತಿ. ಇಡೀ ನಾಟಕ ಹೆಂಗೆ ಬ್ರಾಹ್ಮಣರು ಇವರನ್ನ ಶೂದ್ರ ಗಂಡ ಹೆಂಡತಿನ ಮ್ಯಾನಿಪುಲೇಟ್ ಮಾಡ್ತಾರೆ ಅಂತ. ಥ್ರೂಔಟ್ ಇಡೀ ನಾಟಕದಲ್ಲಿ ವಿದೂಷಕ ಅಲ್ಲಿ ನಡೆಯೋ ಪ್ರತಿಯೊಂದು ದೃಶ್ಯನೂ ವ್ಯಾಖ್ಯಾನಿಸ್ತಾ ಹೋಗ್ತಾನೆ. ವ್ಯಾಖ್ಯಾನಿಸ್ತಾ ನೋಡಿ ಇಲ್ಲಿ ಈ ರೀತಿ ಮಾಡ್ತಿದ್ದಾನೆ, ನೋಡಿ ಇಲ್ಲಿ ಈ ರೀತಿ ಮಾಡ್ತಿದ್ದಾರೆ. ಇನ್ನೂ ಟು ಎಕ್ಸ್ಟೆಂಟ್ ಎಷ್ಟು ಶಾರ್ಪಾಗಿ ಅಡ್ರೆಸ್ ಮಾಡ್ತಾರೆ ಫುಲೆ ಅಂತಂದರೆ, ನೋಡಿ ಅವನು ತುಪ್ಪ ತಿನ್ನಕ್ಕೆ ಏನೇನೆಲ್ಲ ಮಾಡ್ತಾನೆ, ಸೇಮ್ ಇದೇ ಪದ ಬಳಸ್ತಾರೆ, ಅದನ್ನು ಏನೇನೆಲ್ಲ ಮಾಡ್ತಾನೆ ಅಂತ. ಇವತ್ತು ಐ ಡೋಂಟ್ ನೋ ವೆದರ್ ವಿ ಕ್ಯಾನ್ ಯೂಸ್ ದಟ್ ಲ್ಯಾಂಗ್ವೇಜ್ ಟುಡೇ. ಏನೇನೆಲ್ಲ ಮಾಡ್ತಾನೆ ಅಂತ ಮಾತಾಡ್ತಾರೆ. ನೀವು ಇಡೀ ಇಂಡಿಯಾದ ಸಂಸ್ಕೃತ ನಾಟಕಗಳ ಸ್ಟ್ರಕ್ಚರ್ನ ನೋಡ್ಕೊಂಬಂದರೆ ವಿದೂಷಕ ಯಾವಾಗಲೂ ನಾಯಕನ ಜೊತೆ ಇರ್ತಾನೆ, ಹೀರೋ ಜೊತೆಗಿರ್ತಾನೆ, ಬೇರೆಯವ್ರಿಗೆ ಮಾಕ್ ಮಾಡ್ತಿರ್ತಾನೆ. ಬಟ್ ಇಲ್ಲಿ ಮಾತ್ರ ವಿದೂಷಕ ಉಲ್ಟಾ, ಯಾರಿಗೆ ಅನ್ಯಾಯ ಆಗ್ತಿರ್ತದೆ ಅವನ ಜೊತೆಗಿರ್ತಾನೆ. ಇಡೀ ಸ್ಟ್ರಕ್ಚರನ್ನೇ ಉಲ್ಟಾ ಮಾಡಿದ್ದಾರೆ ಅದರಲ್ಲಿ ಜ್ಯೋತಿಬಾ ಫುಲೆ. ಇದು ಎಕ್ಸಾಕ್ಟ್ಲಿ ದಟ್ ಈಸ್ ವಾಟ್ ಇದು ಸಬ್ವರ್ಷನ್ ದಟ್ ಹಿ ಹ್ಯಾಸ್ ಡನ್ ಇನ್ ದಿಸ್ ಪ್ಲೇಸ್. ಸೊ ಅದು ಸುಮ್ಮನೆ ಅಲ್ಲ, ಅದು ಸಣ್ಣ ಸಬ್ವರ್ಷನ್ ಅಲ್ಲ, ಇಟ್ಸ್ ಇಡೀ ಬುಡಮೇಲು ಪುರುಷ ಸೂಕ್ತನ ಉಲ್ಟಾ ಮಾಡಿ ನೋಡ್ದಂಗೆ. ಬೇಸಿಕಲಿ ತಲೆಯಿಂದ ಕಾಲಿಗೆ, ಕಾಲಿಂದ ತಲೆಗೆ ಯಾವುದು ಎಲ್ಲಿಂದ ಮಾತಾಡುತ್ತೆ, ಆ ಇಡೀ ಬಾಡಿನ ಶಿಫ್ಟ್ ಮಾಡಿದಾಗೆ. ಬಾಡಿ ರಾಜಕಾರಣ ಇಂಡಿಯಾ ದೇಶದಲ್ಲಿ ದೊಡ್ಡದಲ್ವಾ, ತುಂಬ ದೊಡ್ಡ ರಾಜಕಾರಣ, ಎಲ್ಲೆಲ್ಲಿಂದ ಹಿಡಿದು ಏನೇನೆಲ್ಲ ನಾವು ಇದ್ರ ಬಗ್ಗೆ ಮಾತಾಡ್ತೀವಿ. ಇಲ್ಲಿ ನಮಗೆ ಮಿತ್ಗಳು ಭಾಳ ಇಂಪಾರ್ಟೆಂಟು. ಯಾವ ಮಿತ್ತು ದೇಹದ ಬಗ್ಗೆ ಏನು ಹೇಳ್ತಿದೆ ಅಂತ. ಎಲ್ಲಿಂದ ಬೇಕಾದರೂ ಹುಟ್ಟಬಹುದು ಅಂತ ಒಂದು ಮಿತ್ತು ಹೇಳಿದ್ರೆ, ಬರೀ ತಲೆಯಿಂದನೇ ಹುಟ್ಟಬೇಕು, ಕಾಲಿಂದನೇ ಹೇಳಬೇಕು ಅಂತಂದರೆ ಅದು ನಿಜವಾಗ್ಲೂ ಕೌಂಟ್ರ್ ಮಾಡ್ತಿದೆ. ನಾವು ಇದನ್ನು ಪೂರ್ತಿ ಮಿತ್ತುಗಳನ್ನೇ ನಾನು ಡಿಸ್ಮಿಸ್ ಮಾಡ್ತೀನಿ ಅಂತ ಹೋಗೋದು ಐ ಡೋಂಟ್ ಥಿಂಕ್ ವಿಲ್ ಅರೈವ್ ಅಟ್ ಎನಿಥಿಂಗ್ ಇನ್ ಎ ವೇ. ಜ್ಯೋತಿಬಾ ಫುಲೆ ಅವರ ಶಾಲೆ ಶುರು ಮಾಡಿದಾಗ ಅವ್ರಿಗೆ 21 ವರ್ಷ, ಅದಾದಮೇಲೆ ನಾಟಕ ಬರೆದಾಗ 28 ವರ್ಷ. ಈ ಪುಸ್ತಕ ಬರೆದಿರೋದು ಅವರ ಶಾಲೆ ಶುರು ಮಾಡಿ 25 ವರ್ಷದ ನಂತರ. ಸೊ ಅವ್ರ ಸ್ಕೂಲಲ್ಲಿ ಓದ್ತಿರುವ ಒಂದು ಮಗುವಿಗೆ ಆಗ 30 ವರ್ಷ, ಆಗೊಂದು 30 ವರ್ಷ ಆಗಿದೆ. ಸೊ ಯಾವ ಟೈಮ್ನಲ್ಲಿ ಒಂದು ಮಗು ಅಥವಾ ಆ ಸ್ಟೂಡೆಂಟು ಏನನ್ನು ಓದಬೇಕು ಅಂತ ಡಿಸೈಡ್ ಮಾಡ್ತಿರೋ ಒಬ್ಬ ಪೆಡಗಾಗ್ ಆಗಿ ಜ್ಯೋತಿಬಾ ಫುಲೆ ಅದು ಅಷ್ಟು ವರ್ಷದ ಇದನ್ನು ಮಾಡಿರೋದು ನಾವು ಗಮನಿಸ್ಬೋದು. ಒಂದು ಜರ್ನಿ ಆ ಸ್ಟೂಡೆಂಟ್ ಜೊತೆಗೆ. ಸ್ಟೂಡೆಂಟ್ಸ್ ಅನ್ನೋದು ಇಟ್ಸ್ ನಾಟ್ ಜಸ್ಟ್ ಎ ಕ್ಲಾಸ್ ರೂಮ್, ಆ್ಯಸ್ ಎ ಸೊಸೈಟಿ ಮತ್ತು ಅವ್ರು ಇಡೋ ಕಮ್ಯುನಿಟಿ. ಹಂಗಿದ್ರೆ ನಾವು ಇಟ್ಸ್ ಇಂಪಾರ್ಟೆಂಟ್ ಟು ಆಸ್ಕ್ ರೈಟ್ ಕ್ವಶನ್ಸ್ನು. ನಾನು ಹೇಳಿದೆ ಸರಿಯಾದ ಪ್ರಶ್ನೆ ಕೇಳಬೇಕು ಅಂತ. ನೋಬಡಿ ಸ್ಪೋಕ್ ಅಬೌಟ್ ಸಾವಿತ್ರಿಬಾ ಫುಲೆ. ವೆರ್ ಇಸ್ ದ ಪ್ರೆಸೆನ್ಸ್ ಆಫ್ ಸಾವಿತ್ರಿಬಾ ಫುಲೆ ಇನ್ ಆಲ್ ದೀಸ್ ಟೈಮ್ಸ್ ದೆನ್? ಸೊ ಇಡೀ ಬೇಕಾದ ಪೆಡಗಾಜಿನ ಇವರೊಂದು ಪ್ಲೇಸ್ ಮಾಡ್ತಿದ್ದ ಹೊತ್ತಿನಲ್ಲಿ ಜ್ಯೋತಿಬಾ ಫುಲೆ ಕ್ಲಾಸ್ ರೂಮ್ ಅನ್ನುವ ಒಂದು ಸಣ್ಣ ಯೂನಿಟನ್ನು ರನ್ ಮಾಡೋದು ಭಾಳ ಮುಖ್ಯ. ಪೆಡಗಾಜಿ ಅನ್ನೋದು ಎಕ್ಸಿಕ್ಯೂಟ್ ಆಗಬೇಕಾದ್ರೆ ಶಿ ವಾಸ್ ರನ್ನಿಂಗ್ ದ ಕ್ಲಾಸ್ ರೂಮ್. ದ್ಯಾಟ್ ಈಸ್ ಎನ್ ಇಂಪಾರ್ಟೆಂಟ್ ಪಾಯಿಂಟ್ ದಟ್ ವಿ ಆರ್ ಆಲ್ವೇಸ್ ಮಿಸ್ಸಿಂಗ್. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಲುಕ್ ಅಟ್ ಇಟ್ ದ್ಯಾಟ್ ವೇ. ಆ್ಯಂಡ್ ಆಲ್ಸೋ ಯಾಕೆ ಇದನ್ನೆಲ್ಲ ಮಾತಾಡ್ತೀನಿ ನಾನು ಅಂತಂದರೆ, ಫುಲೆಗೆ ಅವ್ರ ಇಡೀ ವರ್ಕಲ್ಲಿ
ಶಿಕ್ಷಣ, ತೃತೀಯ ರತ್ನನೇ ಶಿಕ್ಷಣ ಅಂತ ಅವ್ರು ರೆಫರ್ ಮಾಡ್ತಾರೆ. ಮತ್ತು ಅವ್ರಿಗೆ ಬರೀ ಶಿಕ್ಷಣ ಸಾಕಾಗಲ್ಲ. ಈ ಸೇಸ್ ದ್ಯಾಟ್ ಯಾರು ಶಿಕ್ಷಣ ಕಲಿಸ್ತಾರೆ, ಯಾವ ರೀತಿ ಶಿಕ್ಷಣ ಕಲಿಸ್ತಾರೆ ಅಂತ. ಯಾಕೆ ಈ ಬಡ್ಜಿ ಶೇಟ್ಜಿಗಳಿಗೆ ಟೀಚರ್ ಮಾಡಬೇಡಿ ಅಂತ ಹೇಳ್ತಾರೆ ಅವರು ಶಾಲೆಗಳಲ್ಲಿ. ಯಾಕೆಂದ್ರೆ ಅವ್ರು ಟೀಚ್ ಮಾಡಲ್ಲ ಸರಿಯಾಗಿ. ದೇ ಥಿಂಕ್ ವಿ ಆರ್ ವೆರಿ ಸ್ಟುಪಿಡ್, ದೇ ಥಿಂಕ್ ವಿ ಆರ್ ಡಮ್. ಸೊ ಇಫ್ ಸಂಬಡಿ ಆಲ್ರೆಡಿ ಆ್ಯಸ್ ಲೈಕ್ ಒಂದು ನೋಷನ್ ಇದೆ ಆದರೆ ತಲೆಯಲ್ಲಿ, ಹೌ ಕೆನ್ ಈ ಟೀಚ್? ಅವ್ರು ಹೆಂಗೆ ಹೇಳ್ಕೊಡ್ಬೋದು? ದಟ್ಸ್ ವೈ ಹಿ ಕ್ರಿಯೇಟ್ಸ್, ನಾಟ್ ಲೈಕ್ ಹಿ ಕ್ರಿಯೇಟ್, ದರ್ ಇಸ್ ನೋ, ಐ ಆಮ್ ನಾಟ್ ಸೇಯಿಂಗ್ ದಟ್ ಸಾವಿತ್ರಿಬಾಯಿ ಫುಲೆ ಅವರ ಎಫರ್ಟ್ ಏನೂ ಇಲ್ಲ ಅಂತ. ಹಿ ಪ್ರಪೋಸಸ್ ಆನ್ ಐಡಿಯಲ್ ಟೀಚರ್ ಥ್ರೂ ಸಾವಿತ್ರಿಬಾಯಿ ಫುಲೆ, an ideal teacher. That's very important contribution. ಯಾಕೆಂದರೆ ಇದೆಲ್ಲದು ಫಿಲಾಸಫಿಕಲ್ ಲೇಯರ್ ಮಾಡ್ತಿದ್ದ ಹೊತ್ತಿನಲ್ಲೂ ಕೂಡ ಅದನ್ನು ಒಂದು ಎಕ್ಸಿಕ್ಯೂಷನ್ ಆಗಿ ಒಂದು ಡೇ ಟು ಡೇ ಆ್ಯಕ್ಷನ್ ಪ್ಲ್ಯಾನ್ ಆಗಿ ಮಾಡೋದು ಭಾಳ ಇಂಪಾರ್ಟೆಂಟ್ ಅಲ್ಲ. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಅದನ್ನು ಥ್ರೂ ಔಟ್ ಅವರ ಜರ್ನಿನಲ್ಲಿ ನಾಟಕಗಳ ಮೂಲಕ, ಡೈಲಾಗ್ಗಳ ಮೂಲಕ ಮತ್ತು ಬ್ಯಾಲೆಡ್ಗಳ ಮೂಲಕ ಇದೆಲ್ಲದೂ ಮಾಡ್ತಾ ಹೋಗ್ತಾರೆ. ಆ್ಯಂಡ್ ಆಲ್ಸೋ ನೋಡಿ, ಈಗ ಇವರು ಇಬ್ಬರು ರೆಫರ್ ಮಾಡಿದ್ರು. ಸೊ ಬ್ಯಾಲೆಡ್ ಇತ್ತು, ಅಭಂಗಗಳಿತ್ತು, ದೆನ್ ಇದೆಲ್ಲದೂ ಇತ್ತು. ದೆನ್ ದ್ಯಾಟ್ ಟರ್ನ್ಸ್ ಇಂಟು ಇದು ಜ್ಯೋತಿಬಾ ಫುಲೆ ಜಲ್ಸಾಗಳು. ಅದು ಕೂಡ ನೆಕ್ಸ್ಟು ಆ ಜಲ್ಸಾಗಳು ಅಂಬೇಡ್ಕರೈಟ್ ಜಲ್ಸಾಗಳಾಗಿ ಇನ್ನೊಂದು ರೂಪ ಪಡಿತಾ ಹೋಗುತ್ತೆ. ವಿ ಕ್ಯಾನ್ ಸಿ ದ ಪರ್ಫಾರ್ಮೆನ್ಸ್, ಒಂದು ಪ್ರೋಗ್ರೆಷನನ್ನು ನೋಡ್ತಾ ಹೋಗ್ಬೋದು ಇಲ್ಲೆಲ್ಲ ಕಡೆ. ಇದೆಲ್ಲ ಡೆವಲಪ್ಮೆಂಟು ಅಲ್ಲಿದೆ. ಅದು ಕೂಡ ಭಾಳ ಮುಖ್ಯ. ಗುಲಾಮ್ಗಿರಿ ಪುಸ್ತಕದಲ್ಲಿ ಜ್ಯೋತಿಬಾ ಫುಲೆ ಡೀಲ್ ಮಾಡೋ ಸಂಗತಿಗಳು ಯಾವ್ಯಾವುದು ಅಂದರೆ, ಒಂದು ಪುರಾಣ, ಇನ್ನೊಂದು ಸಣ್ಣ ಸಣ್ಣ ಕ್ರಿಯೆಗಳು, ಸಣ್ಣ ಸಣ್ಣ ಸಿಂಬಲ್ಸ್. ಈವನ್ ವೀಳ್ಯದೆಲೆ, ಯಾವುದೋ ಒಂದು ರಾಗ, ಅವ್ರು ಮಿಯಾ ಮಲ್ಹಾರ್ ರಾಗದ ಬಗ್ಗೆ ಮಾತಾಡ್ತಾರೆ, ಆ ರಾಗ ಎಲ್ಲಿಂದ ಬಂತು ಅಂತ. ವೀಳ್ಯದೆಲೆಯನ್ನು ಬಲಿ ರಾಜ್ಯದಲ್ಲಿ ಹೆಂಗೆಲ್ಲ ಬಳಸ್ತಿದ್ರು ಮತ್ತು ಯಾಕೆ ಬಳಸ್ತಿದ್ರು ಅಂತ ಇರ್ತಾರೆ. ಬೇಸಿಕಲಿ ಈಸ್ ಹಿಂಟಿಂಗ್ ಟು ಲುಕ್ ಅಟ್ ನಮ್ಮದೇ ಸಮುದಾಯಗಳ ರಿಚುವಲ್ಗಳನ್ನು ಹೊಸ ಲೆನ್ಸಲ್ಲಿ ನೋಡೋಕ್ಕೆ, ಹೊಸ ಮೀನಿಂಗ್ಗಳನ್ನು ಹುಡ್ಕೊಳ್ಳೋಕ್ಕೆ. ನಾವು ಜಸ್ಟ್ ಬಿಕಾಸ್ ವಿ ಆರ್ ಅನೇಬಲ್ ಟು ಡಿಕೋಡ್ ದಟ್ ಲ್ಯಾಂಗ್ವೇಜ್, ಮಿತ್ ಲ್ಯಾಂಗ್ವೇಜು, ರಿಚುವಲ್ ಲ್ಯಾಂಗ್ವೇಜ್ನ, ವಿ ಸೇ ದಟ್ ನೋ. ಸಿ, ವಿ ನೀಡ್ ರ್ಯಾಡಿಕಲಿಸಮ್. ಐ ಬಿಲೀವ್ ರ್ಯಾಡಿಕಲಿಸಮ್ ಅನ್ನೋದು ಈ ಸಮುದಾಯಗಳಿಗೆ ಹೊಸತಲ್ಲ. ಇಟ್ ವಾಸ್ ದೇರ್ ಬಿಫೋರ್ ಆಲ್ಸೋ ಆ್ಯಂಡ್ ಇಟ್ ಇಸ್ ದೇರ್ ಟುಡೇ ಆಲ್ಸೋ. ಜಸ್ಟ್ ಬಿಕಾಸ್ ದೇ ಆರ್ ನಾಟ್ ಸ್ಪೀಕಿಂಗ್ ಇನ್ ಮಾಡರ್ನ್ ಲ್ಯಾಂಗ್ವೇಜ್ ದಟ್ ವಿ ಸ್ಪೀಕ್ ಟುಡೇ, ವಿ ಕ್ಯಾನಾಟ್ ಡಿಸ್ಮಿಸ್ ದ್ಯಾಟ್. Again, we are saying that you are not enough because you are not talking in my terms. That is very Brahminical. That is very Brahminical. ಸೊ ನಿಮ್ಗೆ ಆಮೇಲೆ ಈಗ ವೆನ್ ಐ ರೆಡ್ ತೃತೀಯ ರತ್ನ ನಾನು ಓದಿದಾಗ, ಮತ್ತು ಇದು ಯಾವುದೋ ಸ್ಲೇವರಿ ಓದಿದಾಗ, ನಾವು ಈ ಜನ್ರೇಷನ್ನವ್ರು ಓದಿದ್ರೆ ಎಷ್ಟು ನಗು ಬರುತ್ತೆ ಅಂತಂದರೆ, ಯು ಲಾಫ್ ಲೈಕ್ ಎನಿಥಿಂಗ್. ಸಣ್ಣ ಸಣ್ಣ ಕಮೆಂಟು ಪುಲೆ ಮಾಡೋದು, ಇಟ್ ಈಸ್ ಸೋ ಎಂಗೇಜಿಂಗ್. ಬಿಕಾಸ್ ಅವರು ಕೇಳುವ ಸರಿಯಾದ ಪ್ರಶ್ನೆಗಳು ನಮಗೆ ಯಾಕೆ ಅದು ಮುಖ್ಯ, ಅವ್ರು ಕೇಳುವ ಸರಿಯಾದ ಪ್ರಶ್ನೆಗಳು ಮತ್ತು ನಾವೇ ಹುಡುಕೊಳ್ಳುವ ಸರಿಯಾದ ಪ್ರಶ್ನೆಗಳು ಯಾಕೆ ಮುಖ್ಯ ಅಂತ ನಾನು ಹೇಳ್ತೀನಿ ಅಂತಂದರೆ, ಇವತ್ತು ಎವ್ರಿಥಿಂಗ್ ಹ್ಯಾಸ್ ಎ ಸೈಂಟಿಫಿಕ್ ಜಸ್ಟಿಫಿಕೇಷನ್. ಸಣ್ಣ ಇದಕ್ಕೂ ನಾನು ತಾಲಿ ಹಾಕಾಕಂತೀನಿ, ಸೈಂಟಿಫಿಕ್ ಜಸ್ಟಿಫಿಕೇಷನ್ ಇದೆ. ಇನ್ಯಾವ್ದು ಹಾಕತ್ತೀನಿ, ಇಲ್ಲಿ ಇದೇ ಹಾಕಾಕತ್ತೀನಿ, ಮೂಗ್ನತಿ ಯಾಕೆ ಇಟ್ಕೊತೀನಿ, ಉಡ್ದಾರ ಯಾಕೆ ಕಟ್ಕೊತೀನಿ, ಎಲ್ಲದಕ್ಕೂ ಸೈಂಟಿಫಿಕ್ ಜಸ್ಟಿಫಿಕೇಷನ್ ಇದೆ. ಸೈನ್ಸ್ ಈಸ್ ಸಪೋರ್ಟಿಂಗ್ ಇದು ಇಡೀ ಏನದು ಮೂಢನಂಬಿಕೆನ ಇದೆಲ್ಲದನ್ನೂ ಇದು ಮಾಡ್ತಿದೆ, ಸಪೋರ್ಟ್ ಮಾಡ್ತಿದೆ. ಬೇಸಿಕಲಿ ವಿ ಹ್ಯಾವ್ ಫೇಲ್ಡ್ ಟು ಆಸ್ಕ್ ರೈಟ್ ಕ್ವಶನ್ಸ್. ಥ್ರೂ ದಿಸ್ ಗುಲಾಮ್ಗಿರಿ ಇಡೀ ಅವರ ಜ್ಯೋತಿಬಾ ಫುಲೆ ಸರಿಯಾದ ಪ್ರಶ್ನೆಗಳನ್ನು ಕೇಳೋದು ಹೆಂಗೆ ಅನ್ನೋದನ್ನ ಪ್ರಪೋಸ್ ಮಾಡ್ತಿದ್ದಾರೆ. ಅದರ ಮುಂದುವರಿಕೆಯಾಗಿ ನಡೆಯೋದು ನೋಡಿ, ಇಲ್ಲಿ ಅವತಾರಗಳು ಮತ್ತು ಈ ಪುರಾಣಗಳು, ಈ ಮಿತ್ಗಳನ್ನೆಲ್ಲ ಜ್ಯೋತಿಬಾ ಫುಲೆ ಪ್ರಪೋಸ್ ಮಾಡ್ತಾ ಹೋಗ್ತಾರೆ. ಅದನ್ನು ಟೇಕ್ಸ್ ಇಟ್ ಟು ಅನದರ್ ಎಕ್ಸ್ಟೆನ್ಷನ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅನಿಲೇಷನ್ ಆಫ್ ಕಾಸ್ಟಲ್ಲಿ, ಅನ್ಲೆಸ್ ನೀವು ಇದನ್ನೆಲ್ಲ ಸುಟ್ಟಾಗದೆ ಹೋದರೆ, ನೀವು ಇಲ್ಲಿಂದ ಬಿಡುಗಡೆ ಆಗದೆ ಹೋದರೆ ನಮಗೆ ಜಾತಿ ವಿನಾಶ ಸಾಧ್ಯ ಇಲ್ಲ ಅಂತಂತಾರೆ. ವಾಟ್ ಪ್ರಿವೆಂಟ್ಸ್ ಇಟ್ ಈಸ್ ರೈಟ್. ಲೈಕ್ ವಿ ಹ್ಯಾವ್ ಟು ಲುಕ್ ಅಟ್ ದ ಜರ್ನಿ ಆಫ್ ಬುದ್ಧ ಮತ್ತು ಜ್ಯೋತಿಬಾ ಫುಲೆ ಮತ್ತು ಅಂಬೇಡ್ಕರ್. ಈ ಟ್ರಜೆಕ್ಟ್ರಿ ನೋಡ್ತಾ ಹೋದರೆ ನಮಗೆ ಎಲ್ಲಿಂದ ಬರ್ತಿದೆ ಈ ಕ್ವಶನ್ಗಳು, ಎಲ್ಲಿಂದ ಹುಡ್ತಿದ್ದಾವೆ ಈ ಕ್ವಶನ್ಗಳು ಅನ್ನೋದು ಭಾಳ ಸ್ಪಷ್ಟ ಆಗ್ತಾ ಹೋಗುತ್ತೆ. ಮತ್ತು ಇನ್ನೊಂದು ಮೇಜರಾಗಿ ಮಾತಾಡ್ತಿದ್ದೀವಿ ನಾವಿವತ್ತು ರಿಸೋರ್ಸ್ಗಳ ರೆಪ್ರೆಸೆಂಟೇಷನ್ನ ಎಲ್ಲ. ಬಟ್ ನಿಜವಾಗ್ಲೂ ಜ್ಯೋತಿಬಾ ಫುಲೆ ಮಾತಾಡೋದು ಸಾಂಸ್ಕೃತಿಕ ಗುಲಾಮಗಿರಿ ಮತ್ತು ಸ್ಪಿರಿಚುವಲ್ ಗುಲಾಮಗಿರಿ, ಆಧ್ಯಾತ್ಮಿಕ ಗುಲಾಮಗಿರಿ. ದಟ್ ಈಸ್ ವಾಟ್ ರೂಲಿಂಗ್ ದಿಸ್ ಕಂಟ್ರಿ ಟುಡೇ. ಸ್ಪಿರಿಚುಯಾಲಿಟಿ, ಇನ್ ದ ನೇಮ್ ಆಫ್ ಸ್ಪಿರಿಚುಯಾಲಿಟಿ. ಲೈಕ್ ಸಿಂಪಲ್, ನಾವು ನಮ್ಮ ಒಂದು ಇದಿದೆಯಲ್ಲ, ಒಂದು ದಿನನಿತ್ಯದ ನಮ್ಮ ಕ್ರಿಯೆಗಳನ್ನು ನಾವು ಗುರುತಿಸ್ಕೊಬಂದರೆ, ನಮ್ಮ ಹಬ್ಬಗಳನ್ನು ನಾವು ಗುರುತಿಸ್ಕೊಬಂದರೆ, ಅಥವಾ ನಾವು ಧರಿಸೋ ಬಟ್ಟೆಗಳನ್ನು ಗುರುತಿಸ್ಕೊಬಂದರೆ, ನಾವು ತಿನ್ನೋ ಊಟಗಳನ್ನು ಗುರುತಿಸ್ಕೊಬಂದರೆ,
ನಾವು ಏನು ಮಾಡ್ತಿದ್ದೀವಿ ಮತ್ತು ಎಲ್ಲಿಗೆ ಕಸ್ಟಮರ್ಸ್ ಆಗಿದ್ದೀವಿ ನಾವು ಅನ್ನೋದು ಗೊತ್ತಾಗುತ್ತೆ. ಯಾಕೆ ಅಂದರೆ ಒಂದು ಆಲ್ಟರ್ನೇಟಿವ್ ಆದ ಅಥವಾ ನಿಜವಾಗ್ಲೂ ಆಲ್ಟರ್ನೇಟಿವ್ ಆದ ಬೇರೆ ಥರದ ಒಂದು ಸ್ಪಿರಿಚುವಲ್ ಇಡಿಯಮ್ಗಳನ್ನು ರಿಚುವಲ್ಗಳನ್ನು ಈ ಕಾಲಕ್ಕೆ ನಾವು ಕೊಡೋಕೆ ಆಗದೇ ಇರೋದು ಇಟ್ಸ್ ಅ ಫೇಲ್ಯೂರ್. ನಾವು ಮಾಡ್ತಿರೋದು ಬೇಸಿಕಲಿ ಸತ್ಯನಾರಾಯಣ ಪೂಜೆ ಮಾಡ್ತಾರೆ, ದೇ ಡೂ ಇಟ್ ಫಾರ್ ಶೋರ್. ನಾವು ಇಲ್ಲೂ ಎಷ್ಟೋ ಜನ ಬಂದಿರೋರು ಮಾಡಿರ್ಬೋದು. ವೈ ಯಾಕೆ ಮಾಡ್ತಿದ್ದೀವಿ ನಾವು ಅದನ್ನು? ಹಂಗಿದ್ರೆ ಗೇಲ್ ಓಂಬೆಟ್ ಇದ್ರ ಬಗ್ಗೆ ಬರೀತಾರೆ. ದೇರ್ ಇಸ್ ಒನ್ ರಿಚುವಲ್ ಬಲಿಪಾಡ್ಯಮಿನಲ್ಲಿ ಮಾಡೋ ಅಂಥದ್ದು. ಈ ಯಾವ ಶೂದ್ರ ಕಮ್ಯುನಿಟಿ ಅಥವಾ ಅತಿಶೂದ್ರ ಕಮ್ಯುನಿಟಿ ಮನೆಗಳಲ್ಲಿ ಮಾಡುವ ಒಂದು ರಿಚುವಲ್ ಗೇಲ್ ಓಂಬೆಟ್ ಗುರುತಿಸೋದು. ಅವರು ಬಲಿಪಾಡ್ಯಮಿ ದಿನ ಬಲಿಯನ್ನು ಕರೆದು ಎವೋಕ್ ಮಾಡಿ ನಮಗೆ ಬಲಿರಾಜ್ಯ ಬರಲಿ, ಒಳ್ಳೆಯದಾಗಲಿ ಅಂತ ಕೇಳ್ಕೊಡೋದು. ಅದೇ ಟೈಮ್ನಲ್ಲಿ ಈ ಡಾಮಿನೆಂಟ್ ಕಾಸ್ಟ್ಗಳ ರಿಚುವಲ್ ಏನು ಅಂದರೆ ಒಂದು ಆ ರೀತಿಯ ಗೊಂಬೆ ಮಾಡಿ ಅದನ್ನು ಕಾಲಲ್ಲಿ ಒದ್ದೆಯೋದು. ದೇ ಆರ್ ನಾಟ್ ದ ಸೇಮ್. ಅವೆರಡು ಬೇರೆ ಬೇರೆ. ಅನ್ಲೆಸ್ ವಿ ಅಂಡರ್ಸ್ಟ್ಯಾಂಡ್ ದಿಸ್. ಮತ್ತು ಈ ರಿಚುವಲ್ಗಳಿಗೆ ನಾವು ನಮ್ಮ ಫೋಕ್ಲೋರ್ಗೆ ಅಥವಾ ಯಾವುದನ್ನು ನಾವು ನಮ್ಮ ಇದು ಅಂತಂತೀವಿ ಅಲ್ಲಿಗೆ ಹೋಗದೆ ಹೋದರೆ ದೆನ್ ನಮ್ಮ ನಿಜವಾದ ಎನರ್ಜೀಸ್ ಅಥವಾ ವಿಸ್ಡಮ್ನ ಸೋರ್ಸನ್ನೇ ನಾವು ಮಿಸ್ ಮಾಡ್ಕೋತಿದ್ದೀವಿ ಅಂತ. ಈ ರೀತಿಯ ಬೇರೆ ಬೇರೆ ಮುಖ್ಯವಾದ ಪ್ರಶ್ನೆಗಳನ್ನು ಎತ್ತೋಕೆ ಒಂದು ವಿಶೇಷವಾದ ಪ್ರವೋಕೇಶನ್ಗಳನ್ನು ಮತ್ತು ಇನ್ಸೈಟ್ಗಳನ್ನು ಗುಲಾಮ್ಗಿರಿ ಕೃತಿ ಕೊಡುತ್ತೆ. ಮತ್ತು ಅದ್ರ ಪರ್ಫಾರ್ಮೆನ್ಸ್ ನೋಡಿ. ನೋಡಿ ಗುಲಾಮ್ಗಿರಿ ಪುಸ್ತಕ ಜ್ಯೋತಿಬಾ ಫುಲೆ ಬರೆದ ತೃತೀಯ ರತ್ನ ನಾಟಕದ ಫಿಲಾಸಫಿಕಲ್ ಬ್ಯಾಕ್ಡ್ರಾಪ್ ಏನಾಗಬೇಕು ಅನ್ನೋಕೆ ಬರೆದಿರೋ ಒಂದು ಮ್ಯಾನಿಫೆಸ್ಟೋ ಇನ್ ಎ ವೇ. ಬಟ್ ಪ್ರಾಬ್ಲಮ್ ಏನು ಅಂದರೆ ಈ ತನಕ ಅದು ಆಧುನಿಕ ನಾಟಕ ಆದ್ರೂ ಈ ತನಕ ಇಂಡಿಯಾದ ಯಾವುದೇ ಯೂನಿವರ್ಸಿಟಿಗಳಲ್ಲೂ ನಾಟ್ ಯೂನಿವರ್ಸಿಟಿ ಥಿಯೇಟರ್ ಸ್ಕೂಲ್ಗಳಲ್ಲಿ ಅದು ಒಂದು ಓದುವ ನಾಟಕವಾಗಿ ನಾವು ಓದಿಲ್ಲ. ನೋಬಡಿ ರೀಡ್ಸ್ ಇನ್ ಥಿಯೇಟರ್ ಪ್ರಾಕ್ಟೀಸ್ನಲ್ಲಿ ಓದಲ್ಲ. ನೀವು ಬೇರೆ ಬೇರೆ ಕೃತಿಗಳನ್ನ ಓದ್ತೀರಿ, ನೀವು ಕಾಳಿದಾಸನ ಓದ್ತೀರಿ, ಇನ್ಯಾರು ಮೋಹನ್ ರಾಕೇಶನ್ ಓದ್ತೀರಿ, ಆಮೇಲೆ ಅಲೇಕರ್ನ ಓದ್ತೀರಿ, ಗಿರೀಶ್ ಕಾರ್ನಾಡ್ನ ಓದ್ತೀರಿ. ಬಟ್ ಜ್ಯೋತಿಬಾ ಫುಲೆಯ ಭಾಳ ಇಂಪಾರ್ಟೆಂಟ್ ಆದ ಒಂದು ನಿಜವಾಗ್ಲೂ ಒಂದು ಟೋನನ್ನು ಸೆಟ್ ಮಾಡೋ ನಾಟಕವನ್ನು ಯಾವುದೇ ಥಿಯೇಟರ್ ಪ್ರಾಕ್ಟೀಷ್ನರು ಅಥವಾ ಥಿಯೇಟರ್ ಸ್ಕೂಲ್ಗಳಲ್ಲಿ ಒಳಗೊಂಡಿಲ್ಲ. ದ್ಯಾಟ್ ಇಟ್ ಸೆಲ್ಫ್ ಈ ಒಟ್ಟು ರಾಜಕಾರಣದ ಒಂದು ಇದನ್ನು ಹೇಳ್ತದೆ, ಯಾಕೆ ಒಳಗೊಂಡಿಲ್ಲ ಅಂತ. ಸೊ ಇವೆಲ್ಲ ಈ ರೀತಿ ಎಲ್ಲ ಮುಖ್ಯವಾದ ಪ್ರಶ್ನೆಗಳನ್ನು ಭಾಳ ಈ ಗುಲಾಮ್ಗಿರಿ ಎತ್ತುತ್ತಾ ಬರ್ತದೆ. ಮತ್ತು ನಾನು ಇವಾಗ ಇದೆ ಎಕ್ಸಾಕ್ಟ್ಲಿ ವಾಟ್ ಇವರು ಪ್ರವೀಣ್ ಹೇಳಿದ್ದು ಭಾಳ ಇಂಪಾರ್ಟೆಂಟು. ಅವತ್ತಿನ ಶೂದ್ರ ಇವತ್ತಿನ ಶೂದ್ರನಾ? ಅಲ್ಲ, ಕರ್ನಾಟಕದಲ್ಲೂ ಅಲ್ಲ ಮತ್ತು ಇದರಲ್ಲೂ ಅಲ್ಲ. ಇವಾಗ ಕುವೆಂಪು ಕನ್ನಡದಲ್ಲಿ ತಗೊಂಡಿರುವ ಶೂದ್ರ ಪೊಸಿಷನ್ನೇ ಇವತ್ತಿನ ಕನ್ನಡದ ಎಷ್ಟೋ ಶೂದ್ರ ರೈಟರ್ಗಳು ತಗೊಳ್ಳೋಕ್ಕೆ ಸಾಧ್ಯ ಇಲ್ಲ. ಶೂದ್ರ ಸಮುದಾಯಗಳು ತಮ್ಮ ಐಕಾನ್ಗಳೆಂದು ಯಾರನ್ನು ಗುರುತಿಸ್ಕೋತಾರೆ, ಯಾರ ಜೊತೆಗೆ ತಮ್ಮನ್ನು ನಿಂತ್ಕೋತಾರೆ ಅನ್ನೋದು ಭಾಳ ಮುಖ್ಯವಾದ ಪ್ರಶ್ನೆ. ಇವತ್ತು ಆನೆಕೆರೆ ಮಂಡ್ಯದಲ್ಲಿ ನಡೆದಂಥ ಅಟ್ರಾಸಿಟಿ ಇದಕ್ಕೆ ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ಇಲ್ಲಿನ ಶೂದ್ರ ಸಮುದಾಯಗಳು ಕಟ್ಟಬೇಕಿತ್ತು. ಕಟ್ತಿಲ್ಲ ಅಂದರೆ ಇವತ್ತಿನ ಶೂದ್ರ ಅಲ್ಲ ಅನ್ನೋದು ನಮ್ಗೆ ಸ್ಪಷ್ಟ ಆಗ್ತಿದೆ ನಮ್ಮ ಕಣ್ಣೆದುರಿಗೇನೆ. ನೋಡಿ, ಕುವೆಂಪು ಹೇಳುವ ನಿರಂಕುಶಮತಿ ಮತ್ತು ಗುಲಾಮಗಿರಿನಲ್ಲಿ ಇವರು ಹೇಳುವ ಎಮ್ಯಾನ್ಸಿಪೇಷನ್ನು ಅಥವಾ ಆಧ್ಯಾತ್ಮಿಕ ಗುಲಾಮಗಿರಿಯಿಂದ ಹೊರಗೆ ಬರೋದು ಒಂದು ಸಣ್ಣ ನಮಗೆ ಲಿಂಕ್ಗಳಿದ್ದರೂ ಕೂಡ ನಾವಿಬ್ಬರೂ ಇವರನ್ನು ಎತ್ಕೊಳ್ಳದೆ ನಮ್ಮ ಐಕಾನ್ಗಳನ್ನು ಮತ್ತೆ ನಾವು ಮೇಲಿಂದ ಪಡ್ಕೋತಾ ಇದ್ದರೆ, ನಾವು ಯಾವಾಗಲೂ ರಾಮರಾಜ್ಯ ಕಟ್ಟೋದ ಕಡೆಗೆ ನಮ್ಮ ಜರ್ನಿ ಮಾಡ್ತಾಯಿದ್ರೆ, ಈಸ್ ದರ್ ಅನ್ ಆಲ್ಟರ್ನೇಟಿವ್ ವೇರ್ ಒಂದು ಮಲೆ ಮಾದಪ್ಪ ರಾಜ್ಯ, ಒಂದು ಮಂಟೇಸ್ವಾಮಿ ರಾಜ್ಯ ಈ ರೀತಿ ಕಟ್ಟುವ ಒಂದು ಐ ಆಮ್ ನಾಟ್ ಸೇಯಿಂಗ್ ಫಿಸಿಕಲಿ, ಮೆಟಫಾರಿಕಲಿ ಆಸ್ ಅನ್ ಐಡಿಯಲ್ ಇದು ಕೊಡ್ತೀವಲ್ಲ ನಾವು ಯಾವಾಗಲೂ, ಕಲ್ಯಾಣ ಒಂದು ಐಡಿಯಲ್, ಆ ರೀತಿ ಒಂದು ಇದನ್ನು ನಮ್ಮ ಕಡೆ ನಮಗೆ ಕಲ್ಚರಲ್ಲಿ ಕೊಡೋಕ್ಕೆ ಸಾಧ್ಯನಾ ಒಂದು ಇಮ್ಯಾಜಿನೇಷನನ್ನು? ಅದಕ್ಕೆ ಈ ಕೃತಿ ಭಾಳ ಹಿಂಟ್ ಮಾಡುತ್ತೆ. ನಿಜವಾಗಲೂ ಶೂದ್ರ ಸಮುದಾಯಗಳು, ಶೂದ್ರ ಲೇಖಕರು ಮತ್ತು ಥಿಂಕರ್ಸು ಯಾವ ಕಡೆಗೆ ಹರಿಬೇಕು ಅನ್ನೋದನ್ನು ಭಾಳ ಒಳ್ಳೆಯ ಎಕ್ಸಾಂಪಲನ್ನು ಜ್ಯೋತಿಬಾ ಫುಲೆ ಸೆಟ್ ಮಾಡಿದ್ದಾರೆ. ಮೇ ಬಿ ಇಟ್ಸ್ ನಾಟ್ ಲೈಕ್ ಇಟ್ಸ್ ವೆರಿ ರಿಲೆವೆಂಟ್ ಬಿಕಾಸ್ ಹಿ ಪ್ರವೋಕ್ಸ್ ಯು ಟು ಥಿಂಕ್ ಆಲ್ ದಿಸ್, ನಾಟ್ ಜಸ್ಟ್ ಹ್ಯಾಸ್ ಆನ್ಸರ್ಸ್ ಫಾರ್ ಆಲ್ ದೀಸ್ ಥಿಂಗ್ಸ್ ಅಂತ. ನೋ, ಆನ್ಸರ್ಸ್ ಇಲ್ಲ. ದಟ್ಸ್ ವೈ ಅಂಬೇಡ್ಕರ್ ಕೂಡ ಅಲ್ಲಿಗೆ ತೀರಾ ನೇರ ಏನು ತಗೊಳ್ಳೋದಲ್ಲ, ಅದನ್ನು ಚೇಂಜ್ ಮಾಡ್ತಾರೆ, ಇದು ಮಾಡ್ತಾರೆ, ಅದೆಲ್ಲದೂ ಇದೆ. ಸೊ ಒಂದು ಇಡೀ ಶೂದ್ರ ರಾಜಕಾರಣಕ್ಕೆ, ಶೂದ್ರ ಸಾಂಸ್ಕೃತಿಕ ರಾಜಕಾರಣಕ್ಕೆ ಒಂದು ಹೊಸ ರೀತಿ ಕಣ್ಣೋಟ ಜ್ಯೋತಿಬಾ ಫುಲೆನಲ್ಲಿ ಸಾಧ್ಯ ಇದೆ. ವಿ ಹ್ಯಾವ್ ಟು
ಗೋ ಬ್ಯಾಕ್ ಆ್ಯಂಡ್ ರಿಫ್ಲೆಕ್ಟ್. ಯಾಕೆ ನಾವು ಹೊಸ ಇನ್ನೊಂದಷ್ಟು ದಾಷ್ಟೇ ನಮ್ಮ ಸಮುದಾಯಗಳಲ್ಲಿ ರೂಪುಗೊಳ್ತಿದೆ ಅಂತ ಅದೇ ಸಮುದಾಯಗಳಲ್ಲೂ ತನ್ನನ್ನು ತಾನು ಕ್ವಶನ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿದ್ರೆ ಬಹುಶಃ ಗುಲಾಮಗಿರಿಯಿಂದ, ಸಾಂಸ್ಕೃತಿಕ ಗುಲಾಮಗಿರಿಯಿಂದ, ನಮ್ಮ ಆಧ್ಯಾತ್ಮಿಕ ಗುಲಾಮಗಿರಿಯಿಂದ ಹೊರಬರುವ ಹೊಸ ದಾರಿಗಳು ಅಥವಾ ಬೇರೆ ಬೇರೆ ಇದು ನಮಗೆ ಹೊಳಿಬೋದು ಅಂತ ಅನಿಸುತ್ತೆ. ಥ್ಯಾಂಕ್ ಯು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.